ಕೇವಲ 1 ಕಪ್ ಅಕ್ಕಿ ಇದ್ದರೆ ಸಾಕು, ಅಂಗಡಿಯಲ್ಲಿ ಸಿಗುವಂಥ ಚುರುಮುರಿ ಮನೆಯಲ್ಲೇ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತು ಕೇವಲ 1 ಕಪ್ ಅಕ್ಕಿಯಿಂದ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಚುರುಮುರಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ಮನೆಯಲ್ಲೇ ನೀವು ಕೂಡ ಈ ರೀತಿ ಕುಕ್ಕರ್ನಲ್ಲಿ ಸುಲಭವಾಗಿ ಚುರುಮುರಿನ ಮಾಡೋದನ್ನು ಕಲಿಬೋದು. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ನೋಡಿ. ಯಾವ ರೀತಿ ಕುರುಮ್ ಅಂತ ಸೌಂಡ್ ಬರ್ತಾ ಇದೆ ಅಂತ ನೋಡ್ಬೋದು ನೀವು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಟ್ರೈ ಮಾಡಿದ ಮೇಲೇ ಗೊತ್ತಾಯಿತು. ತುಂಬಾ ವೈರಲ್ ಆಗಿರ್ತಕ್ಕಂಥ ಈ ಚುರುಮುರಿ ರೆಸಿಪಿನ ನಾನು ಕೂಡ ಟ್ರೈ ಮಾಡಬೇಕಂತ ಟ್ರೈ ಮಾಡಿದೆ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಚುರುಮುರಿ. ಇವಾಗ ಯಾವ ರೀತಿ ಮಾಡೋದಂತ ಫಸ್ಟಿಗೆ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೀವು ಈ ರೀತಿ ಇರ್ತಕ್ಕಂಥ ಒಂದು ಕುಕ್ಕರ್ನ ತೆಗೆದುಕೊಳ್ಳಿ. ಹಾಗೆ ನಾನು ಇಲ್ಲಿ ನೋಡಿ ಇವಾಗ 1 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ಯಾವುದಾದ್ರೂ ನಡೆಯುತ್ತೆ, ರೇಷನ್ ಅಕ್ಕಿನೂ ಆಗ್ಬೋದು ಅಥವಾ ನೀವು ಅಂಗಡಿಯಲ್ಲಿ ತರ್ತಕ್ಕಂಥ ಅಕ್ಕಿ ಕೂಡ ಆಗ್ಬೋದು. ನಾನು ಇಲ್ಲಿವಾಗ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಇವಾಗ ತೋರಿಸ್ತೀನಿ. ಮೊದಲಿಗೆ ಒಂದು ಕುಕ್ಕರ್ ತೆಗೆದುಕೊಳ್ಳಿ. ಇವಾಗ ಕುಕ್ಕರ್ನ ಕ್ಲೀನಾಗಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ನಾನಿವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಅಡುಗೆ ಮಾಡ್ತಕ್ಕಂಥ ಎಣ್ಣೆ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಇಲ್ಲಿ ಹಚ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಈ ರೀತಿ ಇದಕ್ಕೆ ನಾವು ಹಚ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅಂದರೆ ತಳಕ್ಕೆಲ್ಲ ಹಾಕಬಾರ್ದಲ್ವ, ಹಾಗಾಗಿ ಈ ರೀತಿ ನಾನು ಇವಾಗ ಇದಕ್ಕೆ ಎಣ್ಣೆ ಸವರ್ಕೊಂಡು ಇದರಲ್ಲಿ ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು, ಒಂದು ಸಣ್ಣ ಲೋಟದಷ್ಟು ನೋಡ್ಬೋದು ನೀವು ಇಲ್ಲಿ. ಇವಾಗ ಈ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ಸೊ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇದನ್ನು ಇವಾಗ ನಾವು ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಡಬೇಕು. ಸೊ ಹಾಗಾಗಿ ಇವಾಗ ನಾನಿವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ವಿಸಿಲ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ನಾನು ಗ್ಯಾಸ್ನ ಆನ್ ಮಾಡಿದ್ದೀನಿ, ಹಾಗೆ ವಿಸಿಲ್ನ ರಿಮೂವ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಕೂಡ ಆನ್ ಆಗಿದೆ. ಇವಾಗ ನೋಡುವ ನಮ್ಮ ಚುರುಮುರಿ ಹೇಗೆ ಬರುತ್ತೆ ಅಂತ. ಇವಾಗ ಮತ್ತೆ ನಾನು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ, ವಿಸಿಲ್ ಕೂಡ ರಿಮೂವ್ ಮಾಡಿದ್ದೀನಿ. ಇವಾಗ ವೇಟ್ ಮಾಡ್ತೀನಿ 5 ಮಿನಿಟ್ಸ್. ನೋಡೋಣ ನಮ್ಮ ಚುರುಮುರಿ ಯಾವ ರೀತಿ ಬರುತ್ತೆ ಅಂತ. ಹಾಗೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಈ ಚುರುಮುರಿ ಅಂದರೆ ಕುಕ್ಕರ್ನಲ್ಲಿ ಮಾಡ್ತಕ್ಕಂಥ ಚುರುಮುರಿ ತುಂಬಾ ವೈರಲ್ ಆಗಿದೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡಬೇಕಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಕೂಡ ಈ ರೀತಿ ಕುಕ್ಕರ್ನಲ್ಲಿ ಚುರುಮುರಿಯನ್ನು ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ, ಯಾವ ರೀತಿ ಬರುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಗ್ಯಾಸ್ನ ನಾನು ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ರೀತಿಯಾಗಿ ಚುರುಮುರಿ ಕೂಡ ಆಗಲ್ಲ. ಸೊ ಇದು ಬೇಕಾಗಿದೆ.
ನೀವು ಕೂಡ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಚುರುಮುರಿ ಎಲ್ಲ ಆಗಲ್ಲ ಕುಕ್ಕರ್ನಲ್ಲಿ. ಸೊ ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡ್ಕೊಂಡ ಹಾಗೆ ಈ ರೀತಿ ಮಾಡಿದರೆ ಯಾವ ಚುರುಮುರಿನೂ ಆಗಲ್ಲ. ನೋಡ್ಬೋದು ನೀವು ಇಲ್ಲಿ ಅಕ್ಕಿ ಹೇಗಿದೆ ಹಾಗೆ ಇದೆ, ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ. ಹಾಗಾಗಿ ನೀವು ಕೂಡ ಈ ರೀತಿ ಯಾವತ್ತೂ ಟ್ರೈ ಮಾಡಬೇಡಿ. ನಾನು ಕೂಡ ಟ್ರೈ ಮಾಡಿ ತುಂಬಾ ಅಕ್ಕಿ ಎಲ್ಲ ಕುಕ್ಕರ್ಗೆ ಬೆಂದೋಗಿತ್ತು. ಸೊ ಹಾಗಾಗಿ ನಾನು ಈ ರೀತಿ ಜನರಿಗೆ ಮೋಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೀನಾದವರು ಮತ್ತು ಬೇರೆ ಬೇರೆ ದೇಶದವರೆಲ್ಲ ಈ ರೀತಿ ಇನ್ಸ್ಟಾಗ್ರಾಮ್ದಲ್ಲೆಲ್ಲ ವೈರಲ್ ಆಗಿ ಮಾಡಿ ತೋರಿಸ್ತಾ ಇದ್ದಾರೆ. ನಾನು ಕೂಡ ಮಾಡಬೇಕಂತ ಹೇಳಿ ಮಾಡಿದೆ. ಅದನ್ನು ಟ್ರೈ ಮಾಡೋಕ್ಕೆ ತುಂಬಾ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಅಕ್ಕಿ ಕೂಡ ವೇಸ್ಟ್ ಆಗುತ್ತೆ. ಸೊ ಪ್ಲೀಸ್ ಯಾರು ಟ್ರೈ ಮಾಡಬೇಡಿ ಫ್ರೆಂಡ್ಸ್, ನಾನು ಹೇಳ್ತೀನಿ. ಚುರುಮುರಿ ಈ ರೀತಿ ಅಕ್ಕಿಯಿಂದ ಆಗಲ್ಲ, ಭತ್ತದಿಂದ ಆಗುತ್ತೆ. ಸೊ ಅದು ಚುರುಮುರಿ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಮಗ್ಗುಗಳಲ್ಲೆಲ್ಲ ಆಗುತ್ತೆ. ಸೊ ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಬಾಯ್. ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಬಾಯ್ ಆಲ್.